ನಮಸ್ಕಾರ ಸ್ನೇಹಿತರೆ, ಭುವಿತ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನ ಮನೇಲಿ ಚೀಸ್ ಇತ್ತು, ಬ್ರೆಡ್ ಇತ್ತು, ಇದು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಾನು. ಮನೇಲಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ, ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು. ಇದು ಹೊರಗಡೆ ತರ್ತೀವಿ ಅಂದರೂ ಜಾಸ್ತಿ ಇದೆಯಂತೆ ರೇಟು. ನನ್ನ ಮಗ ಹೇಳ್ದ, ಒಂದು 60 ರೂಪಾಯಿ ಇರ್ಬೋದು ಕಣಮ್ಮ ಒಂದು ಪೀಸು ಅಂತ. ನೀವು ಮನೇಲಿ ಆರಾಮಾಗಿ ಕೂಡ ಮಾಡ್ಕೋಬೋದು. ಬ್ರೆಡ್ಡು ಚೀಸ್ ಇತ್ತು ಅಂದರೆ ಬನ್ನಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಮೊದಲಿಗೆ ಒಂದು ಬ್ರೆಡ್ ಪೀಸ್ ತೊಗೊಂಡು ಈ ಥರ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ಎಡ್ಜಸ್ ಎಲ್ಲ ನಾನೇನು ವೇಸ್ಟ್ ಮಾಡಲ್ಲ ಸ್ನೇಹಿತರೆ. ಇದರಿಂದ ಬ್ರೆಡ್ ಕ್ರಮ್ಸ್ ಮಾಡ್ಕೊತೀನಿ, ಅಂದರೆ ಬ್ರೆಡ್ ಪುಡಿ ಮಾಡ್ಕೊತೀನಿ ನಾನು. ಇವಾಗ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತೀನಿ. ಇವಾಗ ಒಂದು 5ರಿಂದ 6 ಸ್ಲೈಸಸ್ ತೊಗೊಂಡಿದ್ದೀನಿ ನಾನು. ಬ್ರೆಡ್ಡು ಇನ್ನೂ ಅಗಲ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಮ್ಮ ಕಡೆ ಎಲ್ಲ ಅಗ್ಲದ ಬ್ರೆಡ್ ಸಿಗೋಲ್ಲ, ಇದೇ ಥರ ಸಿಗೋದು. ಅದರಿಂದ ಚಿಕ್ಕ ಪೀಸಲ್ಲೇ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಅಗ್ಲದ ಥರ ಬ್ರೆಡ್ಡು ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೈಜ್ ದೊಡ್ಡದಿತ್ತು ಅಂದರೆ ಬ್ರೆಡ್ ಪೀಸಸ್ಸು ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದನ್ನು ಮೆತ್ತಗೆ ಪ್ರೆಸ್ ಮಾಡ್ಕೋಬೇಕು. ಈ ಥರ ಜಾಸ್ತಿ ಶಕ್ತಿ ಬಿಟ್ಟು ಚಪಾತಿ ಒತ್ತೀವಲ್ಲ ಆ ಥರ ಎಲ್ಲ ಪ್ರೆಸ್ ಮಾಡಬಾರ್ದು ಸ್ನೇಹಿತರೆ. ಈ ಥರ ಮೆತ್ತಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಬ್ರೆಡ್ ಪೀಸಸ್ ಎಲ್ಲ ಇದು ಇಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ನಾನು, ಅದು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ಮೆತ್ತಗೆ ಪ್ರೆಸ್ ಮಾಡ್ಕೋಬೇಕು. ನೀವು ಚಪಾತಿ ಪೂರಿ ಒತ್ತೋ ಥರ ಗಟ್ಟಿಗೆ ಪ್ರೆಸ್ ಮಾಡಬಾರ್ದು, ಈ ಥರ ಮೆತ್ತಗೆ ಪ್ರೆಸ್ ಮಾಡ್ಕೋಬೇಕು. ನಿಮಗೆ ಹೇಳ್ದಂಗೆ ಸ್ಲೈಸಸ್ ದೊಡ್ಡದಾಗಿದ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಚಿಕ್ಕ ಸ್ಲೈಸಸ್ ಇರೋದ್ರಿಂದ ಈ ಥರ ಬಂದಿರೋದು. ಈ ಥರ ಸಣ್ಣ ಮೆತ್ತಗೆ ಒತ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಮೆತ್ತಗೆ ಒತ್ಕೊಳ್ಳಿ. ಶಕ್ತಿ ಎಲ್ಲ ಬಿಟ್ಟು ಒತ್ತಬಾರ್ದು, ಸ್ಮೂತಾಗಿ ಒತ್ಕೋಬೇಕಾಗತ್ತೆ. ನಂತರ ಇದನ್ನು ಈ ಥರ ಒತ್ಕೊಂಡಲ್ಲ ಆದಮೇಲೆ ಇದನ್ನು ಒಂದು ಮಣೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಒಂದು 5 ಪೀಸಸ್ ಎಲ್ಲ ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಇಟ್ಕೊಂಡಿದ್ದಕ್ಕೆ ಫಸ್ಟು ನಾನು ಚೀಸ್ ಹಾಕ್ಕೊತೀನಿ, ಒಂದೊಂದೇ ಸ್ಲೈಸಸ್ಸು. ನಾವು ಒಂದೊಂದು ಸ್ಲೈಸಸ್ ಇಲ್ಲಪ್ಪ ಅಂದರೆ ಬೇಕಾದ್ರೆ ಅರ್ಧನ ಕಟ್ ಮಾಡಿ ಚೀಸ್ ಕೂಡ ಹಾಕ್ಕೋಬೋದು. ನೀವು ಅರ್ಧ ಕಟ್ ಮಾಡ್ಕೋಬೋದು, ಚಾಕದಲ್ಲಿ ಆರಾಮಾಗಿ ಕಟ್ ಮಾಡ್ಬೋದು ಚೀಸು. ಅರ್ಧ ಚೀಸ್ ಕೂಡ ಹಾಕ್ಕೋಬೋದು. ನಾನು ಇದರಿಂದ ಅದರಿಂದ ಒಂದೊಂದು ಚೀಸ್ ಹಾಕ್ತಾಯಿದ್ದೀನಿ. ಮನೇಲಿ ಚೀಸು ಬ್ರೆಡ್ ಇತ್ತು ಸ್ನೇಹಿತರೆ. ಏನು ಮಾಡೋದು ಅಂದ್ಬಿಟ್ಟು ಹಂಗೂ ನಾನು ಒಂದು ಸತಿ ನೀರಲ್ಲಿ ಅದ್ಬಿಟ್ಟು ಬ್ರೆಡ್ ಪೀಸ್ ಮಾಡೋಣ ಅಂತ ಟ್ರೈ ಮಾಡಿದೆ. ಅದು ಬರಲಿಲ್ಲ. ನೋಡೋಣ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ಇದು ಚೆನ್ನಾಗಿ ಬಂತು. ನೋಡಿ, ಈ ರೀತಿ ಬ್ರೆಡ್ ಪೀಸಸ್ ಮೇಲೆ ಸ್ಲೈಸಸ್ ಹಾಕೋತಾ ಇದ್ದೀನಿ, ಚೀಸ್ ಸ್ಲೈಸಸ್ಸು. ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳೋಣ, ಏಕೆಂದರೆ ಬ್ರೆಡ್ಡು ಸ್ವೀಟ್ನೆಸ್ ಇರುತ್ತೆ, ಚೀಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಈ ಥರ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟ್ ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಉಪ್ಪು ಹಾಕ್ಕೋತೀನಿ. ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ನಂತರ ಇದಕ್ಕೇ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊತೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಮಕ್ಕಳು ತಿನ್ನೋರಾದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಆಗೋದು ಬೇಡ. ಸ್ವಲ್ಪ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಖಾರ ಯಾವತ್ತೂ ಉಪ್ಪು ಖಾರ ಜಾಸ್ತಿ ಹಾಕಲ್ಲ ಸ್ನೇಹಿತರೆ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕೊಳ್ಳೋಣ. ನಂತರ ಇದಕ್ಕೆ ನನ್ನ ಮಗ ಅವತ್ತು ಅಂಗಡಿಗೆ ಹೋದಾಗ ಪೆರಿನೂ ಚಿಲ್ಲಿ ಫ್ಲೇಕ್ಸ್ ಸಿಕ್ಕಿತ್ತಂತೆ. ಇದು ತಂದಿದ್ದೀನಿ ಕಣಮ್ಮ, ಏನಾರು ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಪೆರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಮನೇಲಿ ಇದ್ದರೆ ಹಾಕೊಳ್ಳಿ ಸ್ನೇಹಿತರೆ, ಇಲ್ಲ ಅಂದರೆ ಏನು ಬೇಡ, ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು, ಇದಿಲ್ಲ ಅಂತ. ನಂತರ ಚಿಲ್ಲಿ ಫ್ಲೇಕ್ಸ್ ಕೂಡ ತಂದಿದ್ದವನು, ಇದನ್ನು ಸ್ವಲ್ಪ ಹಾಕ್ತೀನಿ ನಾನು, ಚಿಲ್ಲಿ ಫ್ಲೇಕ್ಸನ್ನು. ನೋಡಿ, ಥರ ನೀವು ಚಿಲ್ಲಿ ಫ್ಲೇಕ್ಸು ಪೆರಿ ಏನಿಲ್ವ ಸ್ನೇಹಿತರೆ, ಬರೀ ಉಪ್ಪು ಕೆಂಪು ಮೆಣಸಿನ್ಕಾಯಿ ಪುಡಿ ಮೇಲೆ ಉದುರಿಸ್ಬಿಟ್ಟು ಆರಾಮಾಗಿ ಚೀಸ್ ರೋಲ್ ಮಾಡ್ಕೊಳ್ಳಿ. ನಮ್ಗೆ ಅದೇ ಬೇಕು ಅಂತ ತಲೆನೇ ಕೆಡಿಸ್ಕೊಬೇಡಿ ನೀವು. ಮನೇಲಿ ಏನಿರುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ನೀವು ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಇದೆಲ್ಲ ಹಾಕಿದ್ದೀನಿ. ಇದನ್ನು ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮೆತ್ತಗೆ ರೋಲ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಳಿ, ಕಟ್ಟಾಗುತ್ತೆ ಬ್ರೆಡ್ಡು, ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊಂಡು ಕೈಯಲ್ಲೇ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಏನು ಚೀಸ್ ಹಾಕಿರೋದ್ರಿಂದ ಕ್ಲೀನಾಗಿ ಕಚ್ಕೊಳ್ಳುತ್ತೆ ಸ್ನೇಹಿತರೆ, ಏನಿಲ್ಲ ಆ ಥರ ಏನಿಲ್ಲ, ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಇದು. ನೋಡಿ, ಈ ಥರ ನಾವು ಚೀಸ್ ಹಾಕಿದ್ದೀವಲ್ಲ ಅದರಿಂದ. ನೋಡಿ, ಈ ಥರ ನಿಧಾನಕ್ಕೆ ಮಾಡ್ಕೊತೀನಿ ನಾನು. ನೋಡಿದ್ರಲ್ವ ಯಾವ ರೀತಿ ಮಾಡಿದೆ ಅಂತ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಮಗನೂ ಅಷ್ಟೇ, ಸಕ್ಕತ್ತಾಗಿ ಆಗೈತೆ ಕಣಮ್ಮ ಅಂತ ಇಷ್ಟಪಟ್ಟು ತಿಂದ. ನಾನು ಒಂದು ಸ್ವಲ್ಪ ತಿಂದೆ ಸ್ನೇಹಿತರೆ, ನನಗೆ ಇವೆಲ್ಲ ಅಷ್ಟೇನು ಲೈಕ್ ಆಗೋಲ್ಲ. ನಾವೇನಿದ್ರು ಮುದ್ದೆ ಸಾರು ಅನ್ನ ಈ ಥರ ಇದ್ದರೆ ನಮಗೆ ತುಂಬಾ ಇಷ್ಟ ಆಗೋದು. ಮಕ್ಕಳುಗಳು ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ ಮಕ್ಕಳುಗಳು ಇವನ್ನೆಲ್ಲ. ನಾನು ನೋಡಿ, ಈ ರೀತಿ ಕೈಯಲ್ಲೇ ನೀಟಾಗಿ ಈ ಥರ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ನೀವು ಫಸ್ಟ್ ಟೈಮ್ ಚೆನ್ನಾಗಿ ಬಂದಿಲ್ಲಪ್ಪ ನನಗೆ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ, ಏನಿಲ್ಲ, ನೀವು ಧೈರ್ಯವಾಗಿ ಮಾಡ್ಕೊಳ್ಳಿ. ನೋಡಿ, ಇದು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬಂದಿದ್ದೀನಿ, ಎಡ್ಜಸ್ ಕಟ್ ಮಾಡಿದ್ದಲ್ಲ ಅದೇ ಪೀಸಸ್ ಇದು, ಅಂದರೆ ಬ್ರೆಡ್ ಪುಡಿ ಮಾಡ್ಕೊಂಬಂದಿದ್ದೀನಿ. ಇಲ್ಲೊಂದು ಬೌಲ್ ತೊಗೊಂಡು ಇದಕ್ಕೆ ನೋಡಿ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಂತರ ಇದೇ ಬಟ್ಲಿಗೆ 2 ಸ್ಪೂನ್ ಮೈದಾ ಹಾಕ್ಕೋತಾ ಇದ್ದೀನಿ. ನೋಡಿ, 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಸಾಕು ಸ್ನೇಹಿತರೆ. ನೀವು ಕಾರ್ನ್ಫ್ಲೋರ್ ಇಲ್ಲಪ್ಪ ನಮ್ಮ ಮನೆ ಹತ್ರ ಅಂಗಡಿ ದೂರ ಇದೆ, ಏನು ಮಾಡೋದು ಬೇಡ, ಒಂದು 3 ಟೇಬಲ್ ಸ್ಪೂನು ಇಲ್ಲ 4 ಟೇಬಲ್ ಸ್ಪೂನ್ ಮೈದಾನೇ ಹಾಕ್ಕೊಳ್ಳಿ ಸಾಕು. ಏನು ಅದೇ ಬೇಕು, ಕಾರ್ನ್ಫ್ಲೋರೇ ಬೇಕು ಅಂತೇನಿಲ್ಲ, ಮೈದಾದಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ. ಈ ಥರ ನೋಡಿ, ತಿಕ್ನೆಸ್ ನೋಡ್ಕೊಂಡು ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ದಪ್ಪಗೂ ಇರಬಾರ್ದು, ಅಂದರೆ ದಪ್ಪಗಿದ್ರೆ ತಿಕ್ಕಾಗಿರಬಾರ್ದು ಬ್ಯಾಟ್ರು. ನೋಡಿ, ಇದು ಈ ಥರ ಇರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರನೇ ಇರಬೇಕು. ಇದು ಕರೆಕ್ಟಾಗಿದೆ ಇದು ಬ್ಯಾಟರು. ನಂತರ ಈ ಬ್ಯಾಟರ್ನ ಒಂದು ಸೈಡ್ ಇಟ್ಕೊಳ್ಳೋಣ.
ಏನಿಲ್ಲ ಕಷ್ಟದ ರೆಸಿಪಿ ಏನಲ್ಲ ಸ್ನೇಹಿತರೆ, ನೀವು ಆರಾಮಾಗಿ ಮಾಡ್ಕೊಬೋದು ಈ ರೆಸಿಪಿನ, ಏನು ಕಷ್ಟನೇ ಇಲ್ಲ ನಿಮಗಿದು. ನಂತರ ನೋಡಿ, ಇದು ಬ್ರೆಡ್ ರೋಲ್ ಇತ್ತಲ್ಲ, ಚೀಸ್ ಬ್ರೆಡ್ ರೋಲು, ಇದನ್ನು ಈ ಪೇಸ್ಟ್ ಒಳಗಡೆ ಡಿಪ್ ಮಾಡ್ತೀನಿ. ಕಾರ್ನ್ಫ್ಲವರು ಮೈದಾ ಪೇಸ್ಟ್ ಒಳಗಡೆ ಈ ಥರ ಡಿಪ್ ಮಾಡ್ಕೊಳ್ಳೋಣ, ಸುತ್ತಲೂ ಡಿಪ್ ಮಾಡ್ಕೊಳ್ಳೋಣ, ಕ್ಲೀನಾಗಿ ಹಚ್ಕೋಬೇಕಿದು. ಇದನ್ನು ನಂತರ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತೀನಿ ನೋಡಿ. ನಾನು ಫ್ರೈಡ್ ಚಿಕನ್ ಮಾಡ್ತೀನಲ್ಲ ಸ್ನೇಹಿತರೆ, ಆ ರೀತಿ ಐಡಿಯಾ ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಅದರಲ್ಲಿ ಬ್ರೆಡ್ ಕ್ರಮ್ಸ್ ಉಪಯೋಗಿಸಲ್ಲ ನಾನು, ಬರೀ ಮೈದಾ ಮತ್ತು ಕಾರ್ನ್ಫ್ಲವರ್ ಉಪಯೋಗಿಸ್ತೀನಿ ಅದರಲ್ಲಿ. ಇದನ್ನು ಬ್ರೆಡ್ ಕ್ರಮ್ಸ್ ಉಪಯೋಗಿಸಿ ಐಡಿಯಾ ಮಾಡಿರೋದಿದು ನೋಡಿ. ಈ ಥರ ನೋಡಿ, ಈ ಬ್ರೆಡ್ ರೋಲ್ನ ಈ ಥರ ಟಿಪ್ ಮಾಡ್ಕೋಬೇಕು ಇದರೊಳಗಡೆ, ಕಾರ್ನ್ಫ್ಲವರು ಮೈದಾ ಹಿಟ್ಟಿನ ಪೇಸ್ಟ್ ಒಳಗಡೆ. ನಂತರ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡ್ಕೋಬೇಕು, ಸುತ್ತಲೂ ಕೋಟ್ ಆಗಬೇಕು ಬ್ರೆಡ್ ಕ್ರಮ್ಸು, ಸುತ್ತಲೂ ಅಂದರೆ ಬ್ರೆಡ್ ಪುಡಿ ಸುತ್ತಲೂ ರೋಲ್ ಆಗಬೇಕು. ಬ್ರೆಡ್ ಕ್ರಮ್ಸು ಬ್ರೆಡ್ ಪುಡಿ ಅಂತ ಏನು ಕೇಳ್ತೀವಿ, ಕೆಲವು ಕ್ರಮ್ಸ್ ಅಂದರೆ ಗೊತ್ತಾಗಿಲ್ಲ ಅಂದರೆ ಬ್ರೆಡ್ ಪುಡಿ ಅಂದರೆ ಅರ್ಥ ಆಗುತ್ತೆ, ಅದರಿಂದ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಡಿಪ್ ಮಾಡಿ ರೋಲ್ ಮಾಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ, ಕೋಟ್ ಮಾಡಿಕೊಂಡು. ನಂತರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದು ಮೀಡಿಯಮ್ ಉರಿ, ಅಂದರೆ ಸಣ್ಣ ಉರಿನೂ ಇರಬಾರ್ದು, ದೊಡ್ಡ ಉರಿನೂ ಇರಬಾರ್ದು, ಮೀಡಿಯಮ್ ಉರಿಲೇ ಬೇಯಿಸ್ಬೇಕು ಇದನ್ನು. ಯಾಕೆಂದರೆ ಜೋರು ಉರಿ ಮಾಡ್ಕೊಂಡ್ರೆ ಸೀದೋಡುತ್ತೆ, ಸಣ್ಣ ಉರಿ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋಲ್ಲ. ಮೀಡಿಯಮ್ ಉರಿಲೇ ಎಣ್ಣೆಗೆ ಚೆನ್ನಾಗಿ ಕಾಯ್ದ್ಮೇಲೆ ಇದನ್ನು ಹಾಕ್ಕೋಬೇಕು. ಈ ಥರ ಮೆತ್ತಗೆ ತಿರ್ವಾಕೋಬೇಕು. 1 ನಿಮಿಷ ಒಂದು ಸೈಡು, 1 ನಿಮಿಷ ಒಂದು ಸೈಡು ಸಾಕು. 2 ನಿಮಿಷ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ ಇದು. ನೋಡಿ, ಇದಾಗಿದೆ, ಇವಾಗ ತಕ್ಕೊಂಡಿದ್ದೀನಿ. 1 ನಿಮಿಷ ಒಂದು ಸೈಡು, 1 ನಿಮಿಷ ಒಂದು ಸೈಡ್ ತಿರ್ವಾಗಿ ಬೇಯಿಸಿರೋದು. ನೋಡ್ಕೊಂಡು ಮಾಡ್ಕೊಳ್ಳಿ, ಸೀಸ್ಕೋಬೇಡಿ. ಇಲ್ಲ ಇನ್ನೂ ಆಗಿಲ್ಲಪ್ಪ ಅಂದರೆ ಬೇಕಾದ್ರೆ ಇನ್ನೊಂದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಬೋದು ನೀವು. ನೋಡಿ, ಇದು ರೆಡಿ ಆಗಿದೆ. ಇವಾಗ ತಕ್ಕೋತಾ ಇದ್ದೀನಿ ಮೆತ್ತಗೆ ನಾನು. ಕೈ ಮುಖ ದೂರ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳೋದಷ್ಟೇ, ಎಣ್ಣೆಲಿ ಕರಿಬೇಕಾದ್ರೆ ತಿಂಡಿ ನೀವೇನೇ ಮಾಡಿರಿ ಕೈ ಮುಖ ದೂರ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ಥರ ಮಕ್ಳುಗಳ್ನ ದೂರ ನಿಲ್ಲಿಸ್ಬಿಡಿ ಸ್ನೇಹಿತರೆ. ನೋಡ್ತೀವಿ ಅಂತ ಬರ್ತಾರೆ, ದೂರ ನಿಲ್ಲಿಸ್ಬಿಟ್ಟು ಮಾಡಿ ಇದನ್ನು. ಏಕೆಂದರೆ ಎಣ್ಣೆ ಸಿಡಿದ್ಬಿಟ್ರೆ ಮಕ್ಳಿಗೆ ಕಷ್ಟ. ಅದರಿಂದ ನೋಡಿ, ಇದು ರೆಡಿ ಆಗಿದೆ. ಒಂದೇ ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಿಲ್ಲಿಂಗ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು ಸೂಪರಾಗಿತ್ತು. ನನ್ನ ಮಗ ಅಂತ ಭಾಳನೇ ಇಷ್ಟಪಟ್ಟು ತಿಂದ ಇದನ್ನು. ನೋಡಿ, ಎಷ್ಟು ಚೆನ್ನಾಗಾಗಿದೆ, ನೋಡಿದ್ರಲ್ವ. ಈಗ ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗಿರಿ. ನೋಡಿದ್ರಾ, ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿದ್ರಲ್ವ. ಸೂಪರಾಗಿದೆ. ಇವಾಗ ರಜೆ ಇರೋದ್ರಿಂದ ಮಕ್ಳಿಗೆ ನೀವು ಮನೇಲಿ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂದ್ಬಿಡ್ತವೆ. ಊಟ ಮಾಡಲ್ಲ ನಮ್ಮ ಮಕ್ಕಳು ಕೂಡ, ಆರಾಮಾಗಿ ಇದನ್ನು ತಿಂದ್ಬಿಟ್ಟು ಊಟ ಮಾಡ್ತಾರೆ. ಜೊತೆಗೆ ಇದು ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ತಾರೆ. ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.